ನೆನೆದವರಿಗೆ ನೆರಳು, ಅಂಧರಿಗೆ ದೀಪ ಅಪ್ಪಿಕೋ ಕನ್ನಡವ. ಎಲ್ಲರಿಗೂ ಮೊದಲಾಗಿ ನನ್ನ ನಮಸ್ಕಾರಗಳು. ಪುಸ್ತಕದಿ ದೊರೆತರಿವು ಮಸ್ತಕದಿ ತಳೆದ ಮಣಿ, ಚಿತ್ತದೊಳು ಬೆಳೆದರಿವು ತರುತಳೆದ ಪುಷ್ಪ. ವಸ್ತು ಸಾಕ್ಷಾತ್ಕಾರವಂತರೀಕ್ಷಣೆಯಿಂದ ಶಾಶ್ರಿತನದಿಂದಲ್ಲ ಮಂಕುತಿಮ್ಮ ಎನ್ನುವ ಕಗ್ಗದ ಸಾಲಿನೊಂದಿಗೆ ಕನ್ನಡ ನಾಡು ನುಡಿಯ ಸೇವೆಯಲ್ಲಿ ತೊಡಗಿಕೊಂಡು ನಮ್ಮ ನಾಡು ನುಡಿಯ ಸಂಸ್ಕೃತಿ, ಆಚಾರ, ವಿಚಾರ, ಸದ್ವಿಚಾರಗಳ ಪರಿಚಯವನ್ನು ಈ ಮರಾಠಿ ಮಣ್ಣಿನಲ್ಲಿ ನಿರಂತರವಾಗಿ ಮಾಡುವ ಮೂಲಕ ಕನ್ನಡಮ್ಮನ ಸೇವೆಯಲ್ಲಿ ಸದಾ ತೊಡಗಿಕೊಂಡಿರುವ ಸಂಸ್ಥೆ ಕರ್ನಾಟಕ ಸಂಘ ಡೊಂಬಿವಿಲಿ. ಇದರ ಲಲಿತ ಕಲಾ ವಿಭಾಗ ಹಾಗೂ ಮಹಿಳಾ ವಿಭಾಗದ ಸಂಯೋಜನೆಯಲ್ಲಿ ನಡೆಯುತ್ತಿರುವ ನಾಡಹಬ್ಬದ ಸಮಾರಂಭದ ಸಂಭ್ರಮದಲ್ಲಿ ನಾವೆಲ್ಲರೂ ಜೊತೆಯಾಗಿದ್ದೇವೆ. ಸಂಗೀತದ ನಾದ, ನೃತ್ಯದ ಲಾಸ್ಯ, ಸಾಹಿತ್ಯದ ಮಾಧುರ್ಯ, ಜ್ಞಾನದ ವಿಕಾಸ ಇವೆಲ್ಲವುಗಳ ಸಮ್ಮಿಲನವೇ ಇಂದಿನ ಕಾರ್ಯಕ್ರಮದ ವಿಶೇಷ. ಬಂಧುಗಳೇ, ಈ ಸಂಭ್ರಮದ ಕಾರ್ಯಕ್ರಮಕ್ಕೆ ಆಗಮಿಸಿರುವಂಥ ಎಲ್ಲ ಅತಿಥಿ ಗಣ್ಯರ ಹಾಗೂ ನೆರೆದಿರುವ ತಮ್ಮೆಲ್ಲರ ಉಪಸ್ಥಿತಿಯನ್ನು ಗೌರವಿಸುತ್ತಾ ಇದೀಗ ಈ ವೇದಿಕೆಯಲ್ಲಿ ಮಹಿಳಾ ಮಣಿಗಳ ಹಾಸ್ಯ ಕವಿಗೋಷ್ಠಿ ನಡೆಯಲಿದೆ. ರವಿ ಕಾಣದ್ದನ್ನು ಕವಿ ಕಂಡ ಎಂಬ ಮಾತಿದೆ. ವಾಸ್ತವ ಮಾತ್ರವಲ್ಲದೆ ಕಲ್ಪನೆಯ ನಮೂನೆಯನ್ನು ರಮಣೀಯವಾಗಿ, ಚಮತ್ಕಾರಿತವಾಗಿ ಪದಗಳ ಜೋಡಣೆಯೊಂದಿಗೆ ಚಿತ್ರಿಸುವವನೇ ಕಬ್ಬಿಗ. ಬಂಧುಗಳೇ, ತಮ್ಮೆಲ್ಲರನ್ನು ಆತ್ಮೀಯವಾಗಿ ಮತ್ತೊಮ್ಮೆ ಸ್ವಾಗತಿಸುತ್ತಾ ನೇರವಾಗಿ ಹಾಸ್ಯ ಕವಿಗೋಷ್ಠಿ ಕಾರ್ಯಕ್ರಮದತ್ತ ಸಾಗುತ್ತಿದ್ದೇವೆ. ಈಗ ನಾನು ಓದುವ ಕವನ ದವಳೆಯಲ್ಲಿ ಏನದು ಕವಡೆ. ಇದು ಅಜ್ಜ ಅಜ್ಜಿ ಮತ್ತು ಮೊಮ್ಮಕ್ಕಳ ಸಂಬಂಧದ ಬಗ್ಗೆ ಕುರಿತಾದ ಒಂದು ಹಾಸ್ಯ ಕವನ. ಈಗ ಕೂಡು ಕುಟುಂಬಗಳೆಲ್ಲ ಕಡಿಮೆ ಆಗಿರೋದ್ರಿಂದ ಅದು ಸವಿಯೋ ಆ ಗಳಿಗೆಯನ್ನು ಸವಿಯೋದು ಬಹಳ ಕಡಿಮೆ. ಹೀಗಾಗಿ ಒಂದು ಹಾಸ್ಯ ಕವನವನ್ನು ಬರೆದಿದ್ದೆ. ಮಕ್ಕಳ ಕಂಡರೆ ಮಮತೆಯ ಬಂಧವು, ಅಕ್ಕರೆ ಮೊಮ್ಮಕ್ಕಳ ಒಡನಾಟ ಅಂದವು. ಮಕ್ಕಳ ಕಂಡರೆ ಮಮತೆಯ ಬಂಧವು, ಅಕ್ಕರೆ ಮೊಮ್ಮಕ್ಕಳ ಒಡನಾಟ ಅಂದವು. ಸಕ್ಕರೆ ಮಾತುಗಳು ಕೇಳಲು ಚಂದವು, ಬೆಕ್ಕಸ ಬೆರಗು ತಂಟೆ ತುಂಟಾಟವು. ಸಕ್ಕರೆ ಮಾತುಗಳ ಕೇಳಲು ಚಂದವು, ಬೆಕ್ಕಸ ಬೆರಗು ತಂಟೆ ತುಂಟಾಟವು. ಮೊಮ್ಮಗ ಗಾಬರಿಯಿಂದ ಓಡುತ್ತಾ ಬಂದ, ಅಮ್ಮಮ್ಮ ಅಜ್ಜನಿಗೇನೋ ಆಗಿದೆ ಅಂದ. ಮೊಮ್ಮಗ ಗಾಬರಿಯಿಂದ ಓಡುತ್ತಾ ಬಂದ, ಅಮ್ಮಮ್ಮ ಅಜ್ಜನಿಗೇನೋ ಆಗಿದೆ ಅಂದ. ಅಮ್ಮಮ್ಮ ಅಜ್ಜನ ಬಾಯಿ ಉಬ್ಬಿದೆ ಅಂದ. ಒಮ್ಮೆಲೆ ಧಾವಿಸಿ ಬಂದಳು ಅಜ್ಜಿ ಗಾಬರಿಯಿಂದ, ಅಮ್ಮಮ್ಮ ಅಜ್ಜನ ಬಾಯಿ ಉಬ್ಬಿದೆ ಅಂದ. ಒಮ್ಮೆಲೆ ಧಾವಿಸಿ ಬಂದಳು ಅಜ್ಜಿ ಗಾಬರಿಯಿಂದ. ಮನೆಯಲ್ಲಿ ಯಾರೂ ಇಲ್ಲದ ಸಮಯದಲ್ಲೂ ಮನದಲ್ಲಾಯಿತು ಅಜ್ಜಿಗೆ ಕಸಿವಿಸಿ ಮೊದಲು. ಮನೆಯಲ್ಲಿ ಯಾರೂ ಇಲ್ಲದ ಸಮಯದಲ್ಲೂ ಮನದಲ್ಲಾಯಿತು ಅಜ್ಜಿಗೆ ಕಸಿವಿಸಿ ಮೊದಲು. ಏನದು ಬಾಯಲ್ಲಿ ತೆಗೆದು ತೋರಿಸಿ ಎಂದಳು. ಏನೂ ತಿಳಿಯದಂತೆ ಕೈ ಸೊನ್ನೆ ಮಾಡುತ್ತಿರಲು. ಏನದು ಬಾಯಲ್ಲಿ ತೆಗೆದು ತೋರಿಸೆಂದಳು. ಏನೂ ತಿಳಿಯದಂತೆ ಕೈ ಸೊನ್ನೆ ಮಾಡುತ್ತಿರಲು. ದವಡೆಯಲ್ಲಿ ಏನಿದೆ ಕವಡೆ ಎಂದು ಕೇಳಲು ಬವಣೆ ಬಂದಂತಾಡಿದ ಅಜ್ಜನ ನೋಡಲು. ದವಡೆಯಲ್ಲಿ ಏನಿದೆ ಕವಡೆ ಎಂದು ಕೇಳಲು ಬವಣೆ ಬಂದಂತಾಡಿದ ಅಜ್ಜನ ನೋಡಲು. ನವನವೀನ ಉಪಾಯ ಅಜ್ಜಿ ಮಾಡುತ್ತಿರಲು ಅವರ ಮೊಮ್ಮಗ ಕಚಗುಳಿಯಿಡೆ ಕರಗಳನ್ನಾಡಿಸಲು. ನವನವೀನ ಉಪಾಯ ಅಜ್ಜಿ ಮಾಡುತ್ತಿರಲು ಅವರ ಮೊಮ್ಮಗ ಕಚಗುಳಿಯಿಡೆ ಕರಗಳನ್ನಾಡಿಸಲು. ಸರಿಯಾದ ಉಪಾಯ ಮೊಮ್ಮಗನ ತಲೆಯಲ್ಲಿ. ಕಿರಕಿರನೆ ನಗುವ ಅಜ್ಜನು ಬಚ್ಚುಬಾಯಿಯಲ್ಲಿ. ಕಿರಕಿರನೆ ನಗುವನು ಅಜ್ಜ ಬಚ್ಚುಬಾಯಿಯಲ್ಲಿ. ಬಿರಿಯಿತು ಅಜ್ಜನ ಬಾಯಲ್ಲಿನ ರಹಸ್ಯ ಕ್ಷಣದಲ್ಲಿ. ಬರಬರನೆ ಬಿತ್ತು ಬಾಯಿಂದ ತುಂಬಿದ ಅಡಿಕೆಯಲ್ಲಿ. ಬರಬರನೆ ಬಿತ್ತು ಬಾಯಿಂದ ತುಂಬಿದ ಅಡಿಕೆಯಲ್ಲಿ.
ಧನ್ಯವಾದಗಳು. ಕನ್ನಡದ ಕನಸು ಹಾಗೂ ಮನಸ್ಸುಗಳಿಗೆ ನಮಸ್ಕಾರ. ನನ್ನ ಕವನದ ಹೆಸರು ಚಹಾದ ಫಜೀತಿ. ಹೆಂಡತಿ ಹೋಗಿದ್ದಳು ತವರಿಗೆ, ಚಹಾ ಕುಡಿಯುವ ಮನಸ್ಸಾಯಿತು ಗಂಡನಿಗೆ. ಹೆಂಡತಿ ಹೋಗಿದ್ದಳು ತವರಿಗೆ, ಚಹಾ ಕುಡಿಯುವ ಮನಸ್ಸಾಯಿತು ಗಂಡನಿಗೆ. ಎಂದು ಅಡಿಗೆ ಕೋಣೆ ಇಣುಕಿ ನೋಡಿದವನಿಗೆ, ಚಹಾ ಹೇಗೆ ಮಾಡುವುದೆಂದೇ ತಿಳಿಯದವನಿಗೆ, ಕೊನೆಗೇನು ತೋಚದೆ ಕರೆ ಮಾಡಿದ ತನ್ನ ಮಿತ್ರನಿಗೆ. ಹೆಂಡತಿ ಹೋಗಿದ್ದಳು ತವರಿಗೆ, ಚಹಾ ಕುಡಿಯುವ ಮನಸ್ಸಾಯಿತು ಗಂಡನಿಗೆ. ಎಂದು ಅಡಿಗೆ ಕೋಣೆ ಇಣುಕಿ ನೋಡದವನಿಗೆ, ಚಹಾ ಹೇಗೆ ಮಾಡುವುದೆಂದು ತಿಳಿಯದವನಿಗೆ, ಕೊನೆಗೇನು ತೋಚದೆ ಕರೆ ಮಾಡಿ ಕೇಳಿದ ತನ್ನ ಮಿತ್ರನಿಗೆ. ಚಹಕ್ಕಾಗಿ ಕುಕ್ಕರ್ ಇಟ್ಟಿದ್ದೇನೋ ಕಾಣೋ, ಸೀಟಿ ಎಷ್ಟು ಕೊಡಬೇಕೆಂದು ಹೇಳನ್ನು. ಚಹಕ್ಕಾಗಿ ಕುಕ್ಕರ್ ಇಟ್ಟಿದ್ದೇನೆ ಕಾಣೋ, ಸೀಟಿ ಎಷ್ಟು ಕೊಡಬೇಕೆಂದು ಹೇಳನ್ನು. ಆ ತರ್ಲೆ ಫ್ರೆಂಡ್ ಅಂದ, ಆಲ್ರೆಡಿ ಇದೆ ಅಲ್ಲ ಸೀಟಿ ಒಂದ, ಯಾಕೆ ಬೇಕಯ್ಯ ಇನ್ನೊಂದ. ಆ ತರ್ಲೆ ಫ್ರೆಂಡ್ ಅಂದ, ಆಲ್ರೆಡಿ ಇದೆ ಅಲ್ಲ ಸೀಟಿ ಒಂದ, ಯಾಕೆ ಬೇಕಯ್ಯ ಇನ್ನೊಂದ. ಅಯ್ಯೋ ಈ ತರ್ಲೆ ಮಗನಿಗೆ ಅರ್ಥನೇ ಆಗುತ್ತಿಲ್ಲವಲ್ಲ, ಇನ್ನೊಬ್ಬನಿಗೆ ಕರೆ ಮಾಡಿದ. ಅಯ್ಯೋ ಈ ತರ್ಲೆ ಮಗನಿಗೆ ಅರ್ಥವೇ ಆಗುತ್ತಿಲ್ಲವಲ್ಲ, ಇನ್ನೊಬ್ಬನಿಗೆ ಕರೆ ಮಾಡಿ ಅವನೆಂದ, ಚಹಕ್ಕಾಗಿ ಕುಕ್ಕರ್ ಯಾಕೋ ದೊಡ್ಡ ಬನಾಲೆ ಇಡಂದ. ಚಹಕ್ಕಾಗಿ ಕುಕ್ಕರ್ ಯಾಕೋ ದೊಡ್ಡ ಬನಾಲೆ ಇಡೆಂದ ಕದೀಮ, ಇವನೊಬ್ಬ ದೊಡ್ಡ ಮಕ್ಕರ್ ಮಾಮ. ಇನ್ನೂ ಒಂದಿಬ್ಬರು ಗೆಳೆಯರಿಗೆ ಫೋನಾಯಿಸಿದ, ಸಿಗಲಿಲ್ಲ ಅವನಿಗೆ ಉತ್ತರ ಸರಿಯಾದ. ಇನ್ನೂ ಒಂದಿಬ್ಬರು ಗೆಳೆಯರಿಗೆ ಫೋನಾಯಿಸಿದ, ಸಿಗಲಿಲ್ಲ ಅವನಿಗೆ ಉತ್ತರ ಸರಿಯಾದ. ಕೊನೆಗೇನು ತೋಚದೆ ಸುಕುಮಾರಣ್ಣನಿಗೆ ಕರೆ ಮಾಡಿದ. ಕೊನೆಗೇನು ತೋಚದೆ ಸುಕುಮಾರಣ್ಣನಿಗೆ ಕರೆ ಮಾಡಿದ. ಹೆಂಡತಿ ತವರಿಗೆ ಹೋಗಿದ್ದಾಳೆ ಸರ್, ಚಹಾ ಕುಡಿಯಲಿದೆ ಇಟ್ಟಿದ್ದೇನೆ ಕುಕ್ಕರ್. ಹೆಂಡತಿ ತವರಿಗೆ ಹೋಗಿದ್ದಾಳೆ ಸರ್, ಚಹಾ ಕುಡಿಯಲಿದೆ ಇಟ್ಟಿದ್ದೇನೆ ಕುಕ್ಕರ್. ಸೀಟಿ ಎಷ್ಟು ಹೇಳಿರೆಂದ ಮುಖ ಅರಳಿತು ಅವನ ಸುಕುಮಾರಣ್ಣನ ನೀಡಿದ ಹೇಳಿಕೆಯಿಂದ. ಸೀಟಿ ಎಷ್ಟು ಪೇಳಿರೆಂದ ಮುಖ ಅರಳಿತು ಅವನ ಸುಕುಮಾರಣ್ಣ ನೀಡಿದ ಹೇಳಿಕೆಯಿಂದ. ಹೆಂಡತಿ ಮನೆಯಲ್ಲಿದ್ದ ಮೇಲೆ ಓ ಮಂಕೆ ಕುಕ್ಕರಿನ ಸೀಟಿಯ ಜಂಜಾಟವೇಕೆ. ಹೆಂಡತಿ ಮನೆಯಲ್ಲಿಲ್ಲವೆಂದ ಮೇಲೆ ಓ ಮಂಕೆ ಕುಕ್ಕರಿನ ಸೀಟಿಯ ಜಂಜಾಟವೇಕೆ. ಬಾಲ್ಕನಿಗೆ ಹೋಗಿ ಸೀಟಿ ಹಾಕು ನೀನೆ, ಬಾಲ್ಕನಿಗೆ ಹೋಗಿ ಸೀಟಿ ಹಾಕು ನೀನೆ. ನೆರೆಮನೆ ಯಾಕೆ ಚಹಾ ಹಿಡಿದು ಧಾವಿಸಿಯಳು ತಾನೆ. ಎಲ್ಲರಿಂದಲೂ ಮಜಾಕಿನ ಉತ್ತರವೇ ಇವನಿಗೆ ಸಿಗಲು, ಕೊನೆಗೂ ಚಹಾ ಮಾಡದೆಂದು ಹೇಗೆಂದು ತಿಳಿಯದಾಗಲು. ಎಲ್ಲರಿಂದಲೂ ಮಜಾಕಿನ ಉತ್ತರವೇ ಇವನಿಗೆ ಸಿಗಲು, ಕೊನೆಗೂ ಚಹಾ ಮಾಡುವುದೆಂದು ಹೇಗೆಂದು ತಿಳಿಯದಾಗಲು. ಒಮ್ಮೆಲೆ ಅವನಿಗೆ ದಿವಾಕರಣ್ಣನ ನೆನಪಾಯಿತು. ಎಲ್ಲರಿಂದಲೂ ಮಜಾಕಿನ ಉತ್ತರವೇ ಸಿಗಲು, ಕೊನೆಗೂ ಚಹಾ ಮಾಡುವುದು ಹೇಗೆಂದು ತಿಳಿಯದಾಗಲು. ಒಮ್ಮೆಲೆ ಅವನಿಗೆ ದಿವಾಕರಣ್ಣನ ನೆನಪಾಯಿತು. ದಿವಾಕರಣ್ಣ ನೀಡಿದ ಉತ್ತರ ಆ ಭೂಪನಿಗೆ ಖುಷಿ ನೀಡಿತು. ಓ ಪೆದ್ದ ಗುಂಡ ಕೇಳು, ಹೆಂಡತಿ ಮನೆಯಲ್ಲಿಲ್ಲ ಅಂದಮೇಲೆ ಚಹಾ ಕುಡಿಬೇಡ ತಾಳು. ಓ ಪೆದ್ದ ಗುಂಡ ಕೇಳು, ಹೆಂಡತಿ ಮನೆಯಲ್ಲಿಲ್ಲ ಅಂದಮೇಲೆ ಚಹಾ ಕುಡಿಬಾರ್ದು ತಾಳು. ನಿನ್ನ ಅಕ್ಕಪಕ್ಕದ ಗೆಳೆಯರ ಕರೆಯೋ, ನಿನ್ನ ಅಕ್ಕಪಕ್ಕದ ಗೆಳೆಯರ ಕರೆಯೋ, ಗ್ಲಾಸಿನ ಮೇಲೆ ಗ್ಲಾಸ್ ಸುರಿಯೋ. ನಿನ್ನ ಅಕ್ಕಪಕ್ಕದ ಗೆಳೆಯರ ಕರೆಯೋ, ಗ್ಲಾಸಿನ ಮೇಲೆ ಗ್ಲಾಸ್ ಸುರಿಯೋ. ಎಷ್ಟು ಬಾಟಲ್ ಬೇಕೆಂದು ಜೀಪೆ ಗಳಿಸು, ಎಷ್ಟು ಬಾಟಲ್ ಬೇಕೆಂದು ಜೀಪೆ ಗಳಿಸು. ನನ್ನ ಐಡಿಯಾ ಗಮ್ಮತ್ತು ಹೇಗಿತ್ತೆಂದು ನಾಳೆ ಐಶ್ವರ್ಯಕ್ಕೆ ಬಂದು ತಿಳಿಸು. ಧನ್ಯವಾದಗಳು, ಅವಕಾಶಕ್ಕೆ ಧನ್ಯವಾದಗಳು. ನನ್ನ ಕವನದ ಶೀರ್ಷಿಕೆ ಡಬಲಿ ಅಂತ ಹೆಸರು.
ಡಬಲಿ. ಡಬಲಿ ಗೆಳತಿಯರಿಂದ ದಬ್ಬಿಸಿಕೊಂಡು ಕಾರಿನಿಂದ ಇಳಿದಳು. ಡಬಲಿ ಗೆಳತಿಯರಿಂದ ದಬ್ಬಿಸಿಕೊಂಡು ಕಾರಿನಿಂದ ಇಳಿದಳು. ಬೆಟ್ಟದಂಥ ಎತ್ತಲಾರದ ದೇಹವನ್ನು ಕುಣಿಸುತ್ತಾ ಮಾಲಿನತ್ತ ನಡೆದಳು. ಬೆಟ್ಟದಂಥ ಎತ್ತಲಾರದ ದೇಹವನ್ನು ಕುಣಿಸುತ್ತಾ ಮಾಲಿನತ್ತ ನಡೆದಳು. ಎತ್ತಲಾಗದ ಕತ್ತನ್ನು ಕೊಂಕಿಸಿ ಹುಡುಗನ ನಿಟ್ಟಿಸಿದಳು. ಎತ್ತಲಾಗದ ಕತ್ತನ್ನು ಕೊಂಗಿಸಿ ಹುಡುಗನ ನಿಟ್ಟಿಸಿದಳು. ಹುಡುಗ ಅಚ್ಚರಿಯ ಅರಳು ಕಂಗಳಿಂದ ಇವಳನ್ನೇ ನೋಡುವ ನೋಟ ಕಂಡಳು. ಹುಡುಗ ಅಚ್ಚರಿಯ ಅರಳು ಕಂಗಳಿಂದ ಇವಳನ್ನೇ ನೋಡುವ ನೋಟ ಕಂಡಳು. ಡಬಲಿ ನಾಚಿ ನೀರಾದಳು. ಕಪೋಲ ಕೆಂಪೇರಿ ಕೆಂಪಗಾದಳು. ಏನು ನಾನಷ್ಟು ಚಲುವೆಯೇ ಎಂದು ಮನದಲ್ಲಿ ಅಂದುಕೊಂಡಳು. ಏನು ನಾನಷ್ಟು ಚಲುವೆಯೇ ಎಂದು ಮನದಲ್ಲೇ ಅಂದುಕೊಂಡಳು. ತನ್ನನ್ನೇ ತಾನು ಮೊಬೈಲ್ ಕ್ಯಾಮ್ರಾದಲ್ಲಿ ನೋಡಿಕೊಂಡಳು. ತನ್ನನ್ನೇ ತಾನು ಮೊಬೈಲ್ ಕ್ಯಾಮ್ರಾದಲ್ಲಿ ನೋಡಿಕೊಂಡಳು. ಹೇಳಿದಳು, ಗೆಳತಿ, ಹುಡುಗ ನನ್ನನ್ನೇ ದುಟ್ಟಿಸುತ್ತಿರುವ ಅಂತ ಹೇಳ್ತಾಳೆ. ಹೇಳಿದಳು ಗೆಳತಿ, ಹುಡುಗ ನನ್ನನ್ನೇ ದೃಷ್ಟಿಸುತ್ತಿರುವ. ಮಂಕೆ, ಅವ ನಿನ್ನ ಈ ಮಾಂಸ ಪರ್ವತವನ್ನು ವ್ಯಂಗ್ಯ ಬೆರಗಿನಿಂದ ಗುರಾಯಿಸುತ್ತಿರುವ. ಮಂಕೆ, ಅವ ನಿನ್ನ ಈ ಮಾಂಸ ಪರ್ವತವನ್ನು ವ್ಯಂಗ್ಯ ಬೆರಗಿನಿಂದ ಗುರಾಯಿಸುತ್ತಿರುವ. ಹೌದೇ, ನಾನು ತಿಳಿದಿದ್ದೆ, ಅವ ನನ್ನ ಹೃದಯದಲ್ಲಿ ನಿಂತೇ ನಿಲ್ಲುವ. ಹೌದೇ, ನಾ ತಿಳಿದಿದ್ದೆ, ಅವ ನನ್ನ ಹೃದಯದಲ್ಲಿ ನಿಂತೇ ನಿಲ್ಲುವ. ಬೇಡ ಗೆಳತಿ, ಬೇಗನೆ ಮುಚ್ಚು ನಿನ್ನ ಮನದ ಕದವ. ಬೇಡ ಗೆಳತಿ, ಬೇಗನೆ ಮುಚ್ಚು ನಿನ್ನ ಮನದ ಕದವ. ನಿರಾಶೆ ಸಿಟ್ಟಿನಿಂದ ಡಬಲಿ ಗರ್ಜಿಸಿದಳು. ನಿರಾಶೆ ಸಿಟ್ಟಿನಿಂದ ಡಬಲಿ ಗರ್ಜಿಸಿದಳು. ಬರಲಿ ಅವನ ನೋಡುವೆ ಒಂದು ಕೈ ಎಂದಳು. ಬರಲಿ ಅವನ ನೋಡುವೆ ಒಂದು ಕೈ ಎಂದಳು. ಆ ನರಪೇತಲ ನಾರಾಯಣ ನನಗೀಡೆ ಎಂದಳು. ಆ ನರಪೇತಲ ನಾರಾಯಣ ನನಗೀಡೆ ಎಂದಳು. ಒಂದು ಕೈಯಲ್ಲಿ ಎತ್ತಿ ಅವನ ಬಿಸಾಕುವೆ ಎಂದು ಗುಡುಗಿದಳು. ಒಂದು ಕೈಯಲ್ಲಿ ಎತ್ತಿ ಅವನ ಬಿಸಾಕುವೆ ಎಂದು ಗುಡುಗಿದಳು. ಧನ್ಯವಾದಗಳು. ನನ್ನ ಕವನದ ಶೀರ್ಷಿಕೆ, ನಾನು ಗೃಹಿಣಿಯಾದ ಕಾರಣ ತರಕಾರಿ ಮೇಲೆ ಕವನವನ್ನು ಬರೆದಿದ್ದೇನೆ. ತರಕಾರಿಯ ತರಾವರಿ. ತರಕಾರಿಯ ತರಾವರಿ. ಹೊಂಟೇನ್ರೀನ ಸಂತೆಪೇಟೆ, ಸ್ವಾಗತವ ಬಯಸಿತ್ತು ಮಾರುಕಟ್ಟೆ. ಹೊಂಟೇನ್ರೀನ ಸಂತೆಪೇಟೆ, ಸ್ವಾಗತವ ಬಯಸಿತ್ತು ಮಾರುಕಟ್ಟೆ. ಎಲ್ಲವೂ ತಾಜಾ ತಾಯಿ, ತೆಗೆದುಕೊಳ್ಳಿ ನಿಂಬೆಕಾಯಿ. ಎಲ್ಲವೂ ತಾಜಾ ತಾಯಿ, ತೆಗೆದುಕೊಳ್ಳಿ ನಿಂಬೆಕಾಯಿ. ಸುಟು ಸುಟು ಅಂತಿತ್ತು ಮೆಣಸಿನಕಾಯಿ, ಅನಿಲವ ಬಿಡುತ್ತಿತ್ತು ಬದನೆಕಾಯಿ. ಸುಟು ಸುಟು ಅಂತಿತ್ತು ಮೆಣಸಿನಕಾಯಿ, ಅನಿಲವ ಬಿಡುತ್ತಿತ್ತು ಬದನೆಕಾಯಿ. ಅನಿಲ ಅಂದರೆ ಗ್ಯಾಸ್, ಗೊತ್ತಾಯ್ತಲ್ಲ. ಕರೆಯುತ್ತ ಕಣ್ಣೀರ ಹಾಕುವ ಈರುಳ್ಳಿ, ಕರೆಯುತ್ತ ಕಣ್ಣೀರ ಹಾಕುವ ಈರುಳ್ಳಿ. ಆರೋಗ್ಯವೇ ಭಾಗ್ಯ ಎನ್ನುವ ಬೆಳ್ಳುಳ್ಳಿ. ಆರೋಗ್ಯವೇ ಭಾಗ್ಯ ಎನ್ನುವ ಬೆಳ್ಳುಳ್ಳಿ. ಆಯುಷ್ಯ ನಿಮ್ಮ ಕೈಲಿ ಎನ್ನುವ ಸೊಪ್ಪು, ಆಯುಷ್ಯ ನಿಮ್ಮ ಕೈಲಿ ಎನ್ನುವ ಸೊಪ್ಪು. ಅರಿತು ಕಡೆಗಣಿಸುವೆಯಾ ಎನ್ನುವ ಬಡೆ ಸೊಪ್ಪು. ಅರಿತು ಕಡೆಗಣಿಸುವೆಯಾ ಎನ್ನುವ ಬಡೆ ಸೊಪ್ಪು. ನಾನಿಲ್ಲದಿರ ಹೇಗೆ ಎನ್ನುವ ತೆಂಗಿನಕಾಯಿ, ನಾನಿಲ್ಲದಿರ ಹೇಗೆ ಎನ್ನುವ ತೆಂಗಿನಕಾಯಿ. ಈಗ ನನ್ನ ಕಾಲ ಎನ್ನುವ ಮಾವಿನಕಾಯಿ. ಈಗ ನನ್ನ ಕಾಲ ಎನ್ನುವ ಮಾವಿನಕಾಯಿ. ಎಲ್ಲವೂ ಬಂದು ಇಣುಕಿ ಇಣುಕಿ, ಎಲ್ಲವೂ ಬಂದು ಇಣುಕಿ ಇಣುಕಿ. ಯಾರ ಕಡೆ ನೋಡದೆ ಹಾಕಿ ಹಾಕಿ, ಯಾರ ಕಡೆ ನೋಡದೆ ಹಾಕಿ ಹಾಕಿ. ಇನ್ನುಳಿದವುಗಳೆಲ್ಲ ನಿಮಗೆ ಬಿಟ್ಟೆ, ಇನ್ನುಳಿದವುಗಳೆಲ್ಲ ನಿಮಗೆ ಬಿಟ್ಟೆ. ನನಗೆ ಬೇಕಾದ್ದು ತಗೊಂಡು ಹೊಂಟೆ, ನನಗೆ ಬೇಕಾದ್ದು ತಗೊಂಡು ಹೊಂಟೆ. ಬೆಲೆಯ ಬೋಜ ಯಾರನ್ನೂ ಕೇಳದೆ, ಬೆಲೆಯ ಬೋಜ ಯಾರನ್ನೂ ಕೇಳದೆ. ಹೊರಟೆ ಬಿಟ್ಟೆ ಯಾರಿಗೂ ಕಾಣದೆ, ಹೊರಟೆ ಬಿಟ್ಟೆ ಯಾರಿಗೂ ಕಾಣದೆ. ಹೀಗಿತ್ತು ತರಕಾರಿಯ ತರಾವರಿ, ಹೀಗಿತ್ತು ತರಕಾರಿಯ ತರಾವರಿ. ವ್ಯಾಪಾರ ಮಾಡಿಬಿಟ್ಟೆ ಎಲ್ಲ ಉದ್ರಿ, ವ್ಯಾಪಾರ ಮಾಡಿಬಿಟ್ಟೆ ಎಲ್ಲ ಉದ್ರಿ, ಎಲ್ಲ ಉದ್ರಿ, ಎಲ್ಲ ಉದ್ರಿ. ಧನ್ಯವಾದಗಳು. ಕವನದ ಶೀರ್ಷಿಕೆ
ರವಿವಾರದ ಎಡವಟ್ಟು. ಹೇಗೂ ಇಂದು ರವಿವಾರವೆಂದು ಆರಾಮವಾಗಿ ಎದ್ದೆ 10 ಗಂಟೆಗೆ. ಆಗಲೇ ಹೋಯಿತು ನೋಡಿ ಕರೆಂಟು ಧಾರಾಕಾರವಾಗಿ ಸುರಿಯುತ್ತಿರುವ ಮಳೆಗೆ. ಆಗಲೇ ಹೋಯಿತು ನೋಡಿ ಕರೆಂಟು ಧಾರಾಕಾರವಾಗಿ ಸುರಿಯುತ್ತಿರುವ ಮಳೆಗೆ. ದೋಸೆಗೆಂದು ನೆನೆಸಿದ ಅಕ್ಕಿಯು ಹಾಗೆಯೇ ನೀರಿನಲ್ಲಿ ಇತ್ತು ತಣ್ಣಗೆ. ತಕ್ಷಣವೇ ನೆನಪಾಯಿತು ಉಪ್ಪಿಟ್ಟು, ಅದನ್ನೇ ಮಾಡಲು ಮುಂದಾದೆ ಸಣ್ಣಗೆ. ತಕ್ಷಣವೇ ನೆನಪಾಯಿತು ಉಪ್ಪಿಟ್ಟು, ಅದನ್ನೇ ಮಾಡಲು ಮುಂದಾದೆ ತಣ್ಣಗೆ. ರವೆಯೂ ಖಾಲಿಯಾಗಿತ್ತು ನನ್ನ ಹಣೆ ಬರಹಕ್ಕೆ ಡಬ್ಬದಲ್ಲಿ. ಹೊಟ್ಟೆಯ ತಾಳಕ್ಕೆ ಮನೆಯವರ ಕೋಪ ಹೆಚ್ಚಾಗುತ್ತಲಿತ್ತು ಒಟ್ಟಿನಲ್ಲಿ. ಹೊಟ್ಟೆಯ ತಾಳಕ್ಕೆ ಮನೆಯವರ ಕೋಪ ಹೆಚ್ಚಾಗುತ್ತಲಿತ್ತು ಒಟ್ಟಿನಲ್ಲಿ. ಅಡುಗೆ ಮನೆಯನ್ನೆಲ್ಲ ತಡಕಾಡಿ ಸಿಕ್ಕಿತು ಒಂದು ರವೆಯ ಕೊಟ್ಟೆ ಮೂಲೆಯಲ್ಲಿ. ಕೊಟ್ಟೆ ಒಡೆದು ರವೆ ಸುರಿದು ಬಾಣಲೆಯಲ್ಲಿ, ಹುರಿದು ಒಗ್ಗರಣೆಯು ಸಿದ್ಧವಾಯಿತು ಗಡಿಬಿಡಿಯಲಿ. ಕೊಟ್ಟೆ ಒಡೆದು ರವೆ ಸುರಿದು ಬಾಣಲೆಯಲ್ಲಿ, ಹುರಿದು ಒಗ್ಗರಣೆಯು ಸಿದ್ಧವಾಯಿತು ಗಡಿಬಿಡಿಯಲಿ. ಹುರಿದ ರವೆಗೆ ಬಿಸಿ ನೀರು ಸುರಿದೆ, ಆಗ ಕೇಳಬೇಡಿ ನನಗಾದ ಅಚ್ಚರಿ. ರವೆಯೆಲ್ಲವೂ ಕರಗಿ ನೀರಾಗತೊಡಗಿತ್ತು, ನನ್ನ ಹೊಟ್ಟೆಯಲ್ಲಿ ಶುರುವಾಯಿತು ಉರಿ. ರವೆಯೆಲ್ಲವೂ ಕರಗಿ ನೀರಾಗತೊಡಗಿತ್ತು, ನನ್ನ ಹೊಟ್ಟೆಯಲ್ಲಿ ಶುರುವಾಯಿತು ಆಗ ಉರಿ. ರವೆ ಎಂದು ಉಪ್ಪು ಹುರಿದು ಮಾಡಿದೆ ನೋಡಿ ದೊಡ್ಡ ಎಡವಟ್ಟು. ಇಂದಿಗೂ ನನ್ನ ಉಪ್ಪಿಟ್ಟಿನ ಕಥೆಯ ಕೇಳಿ ಕಿಚಾಯಿಸುವರು ಬಯಲು ಮಾಡಿ ಗುಟ್ಟು. ಇಂದಿಗೂ ನನ್ನ ಉಪ್ಪಿಟ್ಟಿನ ಕಥೆಯ ಕೇಳಿ ಕಿಚಾಯಿಸುವರು ಬಯಲು ಮಾಡಿ ಗುಟ್ಟು. ಅವಕಾಶಕ್ಕಾಗಿ ತುಂಬು ಹೃದಯದ ಧನ್ಯವಾದಗಳನ್ನು ಅರ್ಪಿಸುತ್ತಾ ನನ್ನ ಕವನ ವಾಚನವನ್ನು ಮುಗಿಸುತ್ತಿದ್ದೆ. ನಾನು ವಾಚಿಸುತ್ತಿರುವ ಕವನದ ಶೀರ್ಷಿಕೆ ಪರ್ಯಾವರಣ. ಮಳೆ ಸುರಿದು ಸುರಿದು ಮೋಡಕ್ಕೆ ಕೋಲ್ಡ್ ಆಗಿದೆ, ಆಕಾಶ ಗುಡುಗಿ ಗುಡುಗಿ ಕ್ಲೌಡ್ ಬಸ್ಟ್ ಆಗಿದೆ. ಮಳೆ ಸುರಿದು ಸುರಿದು ಮೋಡಕ್ಕೆ ಕೋಲ್ಡ್ ಆಗಿದೆ, ಆಕಾಶ ಗುಡುಗಿ ಗುಡುಗಿ ಕ್ಲೌಡ್ ಬಸ್ಟ್ ಆಗಿದೆ. ಅಂದು ವಸುಂಧರೆ ಹಸಿರನೊಟ್ಟು ಕಂಗೊಳಿಸುತ್ತಿದ್ದಳು, ಆದರಿಂದು ಕೆಂದೂಳಿನ ಕಂಬಳಿಯಲ್ಲಿ ಮೋನಾಗಿದ್ದಾಳೆ. ಅಂದು ವಸುಂಧರೆ ಹಸಿರನೊಟ್ಟು ಕಂಗೊಳಿಸುತ್ತಿದ್ದಳು, ಆದರಿಂದು ಕೆಂದೂಳಿನ ಕಂಬಳಿಯಲ್ಲಿ ಮೋನಾಗಿದ್ದಾಳೆ. ನವಯುಗದ ನವೀನ ತಂತ್ರಜ್ಞಾನದ ಆವಿಷ್ಕಾರಗಳು ಪೃಥ್ವಿಯ ಗತಿಯನ್ನೇ ಬದಲಿಸಿದ್ದಾರೆ ಮಹಾಜ್ಞಾನಿಗಳು. ನವಯುಗದ ನವೀನ ತಂತ್ರಜ್ಞಾನದ ಆವಿಷ್ಕಾರಗಳು ಪೃಥ್ವಿಯ ಗತಿಯನ್ನೇ ಬದಲಿಸಿದ್ದಾರೆ ಮಹಾಜ್ಞಾನಿಗಳು. ಏರುತ್ತಿರುವ ಗೋಲ್ಡ್ ರೇಟಿನ ಮೇಲಿದೆ ಗಮನ, ಉಸಿರಾಡುವ ಆಕ್ಸಿಜನ್ ರಕ್ಷಿಸಲು ಇಲ್ಲ ವ್ಯವಧಾನ. ಏರುತ್ತಿರುವ ಗೋಲ್ಡ್ ರೇಟಿನ ಮೇಲಿದೆ ಗಮನ, ಉಸಿರಾಡುವ ಆಕ್ಸಿಜನ್ ರಕ್ಷಿಸಲು ಇಲ್ಲ ವ್ಯವಧಾನ. ಉಂಡ ಮನೆಗೆ 2 ಬಗೆಯುವ ಮಾನವ, ಭೂಮಂಡಲವ ನುಂಗಲು ಹೊರಟಿರುವ ದಾನವ. ಉಂಡ ಮನೆಗೆ 2 ಬಗೆಯಲು ಹೊರಟಿರುವ ಮಾನವ, ಭೂಮಂಡಲವ ನುಂಗಲು ಹೊರಟಿರುವ ದಾನವ. ಮಾನುಷ ಸ್ವಾರ್ಥಕ್ಕಾಗಿ ಪರಿಸರ ಕೆಡಿಸುತ್ತಿದ್ದಾನೆ, ತನ್ನ ವಿನಾಶಕ್ಕೆ ತಾನೇ ಮುನ್ನುಡಿ ಬರೆಯುತ್ತಿದ್ದಾನೆ. ಮಾನುಷ ಸ್ವಾರ್ಥಕ್ಕಾಗಿ ಪರಿಸರ ಕೆಡಿಸುತ್ತಿದ್ದಾನೆ, ತನ್ನ ವಿನಾಶಕ್ಕೆ ತಾನೇ ಮುನ್ನುಡಿ ಬರೆಯುತ್ತಿದ್ದಾನೆ. ಕೆರೆ ಕಾಲುವೆ ಮುಚ್ಚಿ ಗಗನ ಚುಂಬಿ ನಿರ್ಮಿಸಿದ, ಅರಣ್ಯ ನಾಶ ಮಾಡಿ ಕಾಂಕ್ರೀಟ್ ಕಾಡು ಕಟ್ಟಿದ. ಕೆರೆ ಕಾಲುವೆ ಮುಚ್ಚಿ ಗಗನ ಚುಂಬಿ ನಿರ್ಮಿಸಿದ, ಅರಣ್ಯ ನಾಶ ಮಾಡಿ ಕಾಂಕ್ರೀಟ್ ಕಾಡು ಕಟ್ಟಿದ. ಮಳೆ ನೀರು ಮನೆಯೊಳಗೆ ಡೈರೆಕ್ಟ್ ಎಂಟ್ರಿ ಕೊಟ್ಟಿವೆ, ಕಾಡು ಪ್ರಾಣಿಗಳು ಊರಿನಲ್ಲಿ ಹೋಮ್ ಸ್ಟೇ ಮಾಡಿವೆ. ಮಳೆ ನೀರು ಮನೆಯೊಳಗೆ ಡೈರೆಕ್ಟ್ ಎಂಟ್ರಿ ಕೊಟ್ಟಿವೆ, ಕಾಡು ಪ್ರಾಣಿಗಳು ಊರಿನಲ್ಲಿ ಹೋಮ್ ಸ್ಟೇ ಮಾಡಿವೆ. ಸೂರ್ಯನಿಗೆ ಟೆಂಪರೇಚರ್ ಹೈ ಆಗಿದೆ, ಕೋಪದಿಂದ ಬೆಂಕಿ ಉಗುಳುತ್ತಿದ್ದಾನೆ. ಚಂದ್ರನ BP ಲೋ ಆಗಿದೆ, ಹೆದರಿ ಹೆದರಿ ದೂರ ಸರಿಯುತ್ತಿದ್ದಾನೆ. ಗಾಳಿಗೆ ದಿಕ್ಕು ತೋಚದೆ ಮಾಸ್ಕ್ ಧರಿಸಿದೆ, ಓಜಾನ್ ರಕ್ಷ ಕವಚ ಇಂಜುರಿ ಆಗಿದೆ. ಗಾಳಿಗೆ ದಿಕ್ಕು ತೋಚದೆ ಮಾಸ್ಕ್ ಧರಿಸಿದೆ, ಓಜಾನ್ ರಕ್ಷ ಕವಚ ಧರಿಸಿದೆ. ಇಷ್ಟಾದರೂ ಬುದ್ಧಿ ಕಲಿಯದ ಮನುಜರು ಅಂತರ್ಜಾಲದ ಜಾಲದಲ್ಲಿ ಮುಳುಗಿರುವರು. ಇಷ್ಟಾದರೂ ಬುದ್ಧಿ ಕಲಿಯದ ಮನುಜರು ಅಂತರ್ಜಾಲದ ಜಾಲದಲ್ಲಿ ಮುಳುಗಿರುವರು. ಯಮಲೋಕದಿಂದ ಕಾಲನು ಕರೆಯಲು ಬಂದ, ಆತನೊಂದಿಗೆ ಹಲ್ಲು ಕರೆಯುತ್ತಾ ಸೆಲ್ಫಿ ಪ್ಲೀಸ್ ಎಂದ.
ಯಮಲೋಕದಿಂದ ಕಾಲನು ಕರೆಯಲು ಬಂದ, ಆತನೊಂದಿಗೆ ಹಲ್ಲು ಕೆರೆಯುತ್ತಾ ಸೆಲ್ಫಿ ಪ್ಲೀಸ್ ಎಂದ. ಸಮಯವಿಲ್ಲ ನೆಡೆ ನೆಡೆ ಎಂದ ಯಮರಾಜ, ಅಲ್ಲಿ ವೈಫೈ ಸಿಗುತ್ತಾ ಎಂದ ಮನುಜ. ಸಮಯವಿಲ್ಲ ನೆಡೆ ನೆಡೆ ಎಂದ ಯಮರಾಜ, ಅಲ್ಲಿಯೂ ವೈಫೈ ಸಿಗುತ್ತಾ ಎಂದ ಮನುಜ. ತನ್ನ ಕೊನೆಯ ಜರ್ನಿ ಸ್ಟೇಟಸ್ಗೆ ಹಾಕಿ ಮಾಡುವನು ಅಲ್ಲಿಯೂ ಗನಂದಾರಿ ಶೋಕಿ. ತನ್ನ ಕೊನೆಯ ಜರ್ನಿ ಸ್ಟೇಟಸ್ಗೆ ಹಾಕಿ ಮಾಡುವನು ಅಲ್ಲಿಯೂ ಗನಂದಾರಿ ಶೋಕಿ. ಧನ್ಯವಾದಗಳು. ಕವನದ ಶೀರ್ಷಿಕೆ ಹಣೆ ಬರಹ. ಮುತ್ತಜ್ಜನಿಂದ ಅಜ್ಜನಿಗೆ, ಅಜ್ಜನಿಂದ ಅಪ್ಪನಿಗೆ ಹೋಟೆಲ್ ಒಂದು ಉಡುಗೊರೆಯಾಗಿ ಸಿಕ್ಕಿತ್ತು. ಒಬ್ಬಳೇ ಮಗಳಾದ್ರಿಂದ ಮುಂದೆ ನನಗದು ಉಡುಗೊರೆಯಾಗಿ ಬರೋದಿತ್ತು. ಹೋಟೆಲ್ ನನಗೆ ಬೇಡವೇ ಬೇಡ ಅಂತ ಎಷ್ಟೇ ಬಾರಿ ಗುಡುಗಿದ್ರು, ನಿನ್ನ ಜಾತಕದಲ್ಲಿ ಹೋಟೆಲ್ಲೇ ಬರೆದಿರೋದು ಅಂತ ಎಲ್ಲ ನಗ್ತಿದ್ರು. ನಮ್ಮಪ್ಪ ಹೋಟೆಲ್ ಉದ್ಯಮಿ, ಉಳ್ದಿದ್ದು ಪಳ್ದಿದ್ದೆಲ್ಲ ತಿನ್ನೋ ನಮ್ಮಮ್ಮ ಡುಮ್ಮಿ. ನೋಡ್ದವರೆಲ್ಲ ಅಂದ್ಕೊಳ್ತಿದ್ರು ಇವರಿಗೇನು ಕಮ್ಮಿ, ಬಂದೋರ್ ಹೊಟ್ಟೆ ತುಂಬಿಸೋರ್ ಮನೇಲಿ ಮಾತ್ರ ನಿತ್ಯ ಕೃಷ್ಣಾಷ್ಟಮಿ. ದಿನ ದಿನ ತರಲೇಬೇಕು ದಿನಸಿ ತರಕಾರಿ, ಸಂಜೆ ಆಗೋ ಮೊದಲೇ ಎಲ್ಲ ಬಿಲ್ಲಿಗೆ ಲೈನ್ ನಿಲ್ತಾರ್ರಿ. ಅಪ್ಪ ಓನರ್ ಅಪ್ಪನೇ ಆದರೂ ಅವ್ರದ್ದು ಸಂಬಳವಿಲ್ಲದ ನೌಕರಿ, ಅರ್ಧಾಂಗಿಣಿ ಅಮ್ಮಂದೂ ಪುರ್ಸೊತ್ತಿಲ್ಲದ ಚಾಕರಿ. ಹಗಲು ರಾತ್ರಿ ದುಡಿದ್ರೂ ಕೈಯಲ್ಲೇನು ಉಳಿಯಲ್ಲ, ಎಷ್ಟೇ ಸಂಬಳ ಕೊಟ್ಟರು ಹೋಟ್ಲಲ್ಲಿ ಕೆಲ್ಸಕ್ಕೆ ಜನ ನಿಲ್ಲಲ್ಲ. ಹೋಟ್ಲಲ್ಲಿ ಊಟ ಮಾಡಕ್ಕೆ ಅಪ್ಪನ ಸಕ್ಕರೆ ಕಾಯಿಲೆ ಬಿಡಲ್ಲ, ನಮ್ಮಮ್ಮ ಏನೇ ಮಾಡಿ ಕೊಟ್ಟರು ಅವರಮ್ಮನ ಹೊಗಳೋದು ಬಿಡಲ್ಲ. ಮೊಬೈಲ್ ರಾಜ ಸೀರಿಯಲ್ ರಾಣಿ ಒಂದಾಗಿರೋ ಕಾಲದಲ್ಲಿ ಅಪ್ಪ ಅಮ್ಮ ಮಾತ್ರ ಬ್ಯುಸಿ ಹೋಟೆಲ್ ಮುಸುರೆ ತಿಕ್ಕುತ್ತಲಿ. ಮೊಬೈಲ್ ರಾಜ ಸೀರಿಯಲ್ ರಾಣಿ ಒಂದಾಗಿರೋ ಕಾಲದಲ್ಲಿ ಅಪ್ಪ ಅಮ್ಮ ಮಾತ್ರ ಬ್ಯುಸಿ ಹೋಟೆಲ್ ಮುಸುರೆ ತಿಕ್ಕುತ್ತಲಿ. ರಾತ್ರಿ ಮಲಗಿದ್ರೆ ಬೆಳಿಗ್ಗೆ ಏಳೋ ಗ್ಯಾರಂಟಿ ಇಲ್ಲ, ಹಾರ್ಟು ಲಿವರು ಕಿಡ್ನಿ ಯಾವುದಕ್ಕೂ ವಾರಂಟಿ ಇಲ್ಲ. ಹೋಟೆಲ್ನವರ ಪಚೀತಿ ನೋಡಿ ಮಾಡಿದೆ ಒಂದು ನಿರ್ಧಾರ, ಅಪ್ಪನ ಕರೆದು ಹೇಳಿದೆ ನನ್ನ ಗಂಡ ಆಗಿರ್ಬೇಕು ಸರ್ಕಾರಿ ನೌಕರ. ಗಂಡಸ್ರು ಯಾವತ್ತು ಗಂಡಸ್ರೇನೆ, ಯಾರಿಗೂ ಅವರು ಬಗ್ಗಲ್ಲ. ಮಗಳು ಎದುರು ನಿಂತರೆ ಮಾತ್ರ ಅವ್ರದ್ದೇನೂ ನಡೆಯಲ್ಲ. ಗಂಡಸ್ರು ಯಾವತ್ತು ಗಂಡಸ್ರೇನೆ, ಯಾರಿಗೂ ಅವರು ಬಗ್ಗಲ್ಲ. ಮಗಳು ಎದುರು ನಿಂತರೆ ಮಾತ್ರ ಅವ್ರದ್ದೇನೂ ನಡೆಯಲ್ಲ. ಪುರುಷರು ಎಲ್ಲ ಕಡೆ ಬಾಸು, ಹುಲಿ ಸಿಂಹದ ಹಾಗೆ ಫೋಸು. ಹೆಂಡತಿ ಎದುರು ಬುಸು ಬುಸು, ಮಗಳ ಎದುರು ತಲೆ ಅಲ್ಲ ಆಡಿಸೋ ಹಸು. ನನ್ನ ಮಾತಿಗೆ ಎದುರಾದರೆ ಅಪ್ಪ ಒಪ್ಪಿಗೆ ಕೊಟ್ಟರು, ನನ್ನ ಮಾತಿಗೆ ಎದುರಾಡದೆ ಅಪ್ಪ ಒಪ್ಪಿಗೆ ಕೊಟ್ಟರು. ದೊಡ್ಡ ಆಫೀಸರ್ ಜೊತೆ ನನ್ನ ಮದುವೆ ಮಾಡಿಸಿ ಬಿಟ್ಟರು. ಇನ್ನೇನು ಕೇಳ್ತೀರಿ, ನನ್ನ ಗಂಡಂಗೆ ಒಳ್ಳೆ ನೌಕರಿ ಅಂತ ನನಗೆ ಭಾರಿ ಜಂಬ. ಫೇಸ್ಬುಕ್ಕಲ್ಲಿ ವಾಟ್ಸಪ್ಪಲ್ಲಿ ಫೋಟೋ ಹಾಕಿದೆ ತುಂಬ. ದಿನ ದಿನ ಸೆಲ್ಫಿ ತೆಗೆದು ಸ್ಟೇಟಸಲ್ಲಿ ಹಾಕ್ತಿದ್ದೆ. ಗೆಳತಿಯರಿಗೆಲ್ಲ ಹೊಟ್ಟೆ ಉರಿಯೋ ಹಾಗೆ ಮೆಸೇಜ್ ಮಾಡ್ತಿದ್ದೆ. ಎಲ್ಲಿಂದಾನೋ ಬಂತು ನೋಡಿ ಕೊರೋನಾ ಮಹಾಮಾರಿ, ಜಂಬದ ಕೋಳಿ ಸೊಂಟ ಮುರಿದಂಗೆ ಹೋಯ್ತು ಗಂಡನ ನೌಕರಿ. ಹೋಟೆಲ್ನವ್ರನ್ನ ಕಟ್ಕೋತಿದ್ರೆ ಈ ಗತಿ ಬರ್ತಾ ಇರಲಿಲ್ಲ. ಸೋಷಿಯಲ್ ಮೀಡಿಯಾ ಕಡೆ ಈಗ ನಾನು ಮುಖ ಹಾಕಲ್ಲ. ಹಣೆ ಬರಕ್ಕೆ ಹೊಣೆ ಯಾರು ಅನ್ನೋ ಮಾತು ಸರಿ, ಅಂತೂ ಇಂತೂ ಬದುಕ್ತಿದ್ದೀವಿ ಈಗ ನಾವು ಇಡ್ಲಿ ದೋಸೆ ಮಾರಿ. ಹಣೆ ಬರಕ್ಕೆ ಹೊಣೆ ಯಾರು ಅನ್ನೋ ಮಾತು ಸರಿ, ಅಂತೂ ಇಂತೂ ಬದುಕ್ತಿದ್ದೀವಿ ಈಗ ನಾವು ಇಡ್ಲಿ ದೋಸೆ ಮಾರಿ. ಕೊನೆಗೊಂದೇ ಕಿವಿ ಮಾತು ದೊಡ್ಡೋರು ಹೇಳ್ದಂಗೆ ಕೇಳ್ರಿ, ಒಂದೇ ಒಂದು ಕಿವಿ ಮಾತು ಹೆತ್ತವ್ರು ಹೇಳ್ದಂಗೆ ಕೇಳ್ರಿ. ನನ್ನ ಜಾತಕ ಬರ್ದೋನೆಲ್ಲರೂ ಸಿಕ್ಕರೆ ನನ್ನ ಹತ್ರ ಕರ್ಕೊಂಡು ಬನ್ನಿರಿ. ಅವಕಾಶಕ್ಕಾಗಿ ಧನ್ಯವಾದಗಳು. ಕವನದ ಶೀರ್ಷಿಕೆ ನಮ್ಮ ಜಗಳ ಡ್ಯಾಶ್. ಡ್ಯಾಶಲ್ಲಿ ಒಂದು ಪದ ಉಂಟು, ನೀವೆಲ್ಲ ನನ್ನ ಕವನವನ್ನು ಗಮನವಿಟ್ಟು ಕೇಳಬೇಕು. ಆ ಪದವನ್ನು ನೀವೇ ನಂತರ ತುಂಬಿಸ್ಕೊಳ್ಬೇಕು. ಮಾಡುತ್ತಿದ್ದೆ ಅಡುಗೆ ಕೋಣೆಯಲ್ಲಿ ಅಡುಗೆಯನ್ನು ನಾನು, ಅವರಿಗಿಂತಲೂ ಎತ್ತರದ ಸ್ವರದಲ್ಲಿ ಕೂಗಿದರು ಪಡಸಾಲೆಗೆ ನನ್ನವರು ನನ್ನನ್ನು. ಮಾಡುತ್ತಿದ್ದೆ ಅಡುಗೆ ಕೋಣೆಯಲ್ಲಿ ಅಡುಗೆಯನ್ನು ನಾನು, ಅವರಿಗಿಂತಲೂ ಎತ್ತರದ ಸ್ವರದಲ್ಲಿ ಕೂಗಿದರು ಪಡಸಾಲೆಗೆ ನನ್ನವರು ನನ್ನನ್ನು. ಲೇ ನೋಡೆ ಮೇಲೆ ಕೋಣೆಯ ಮೂಲೆ ಮೂಲೆ, ಲೇ ನೋಡೆ ಮೇಲೆ ಕೋಣೆಯ ಮೂಲೆ ಮೂಲೆ, ನೇತಾಡುತ್ತಿದೆ ಜೇಡರ ಬಲೆ.
ಏನು ಮಾಡುತ್ತೀಯೋ ಮನೆಯಲ್ಲಿ ಕೆಲಸ, ಹೀಗೆ ಇದ್ದರೆ ಮೂಲೆ ಮೂಲೆಯಲ್ಲಿ ಕಸ. ಏನು ಮಾಡುತ್ತೀಯೋ ಮನೆಯಲ್ಲಿ ಕೆಲಸ, ಹೀಗೆ ಇದ್ದರೆ ಮೂಲೆ ಮೂಲೆಯಲ್ಲಿ ಕಸ. ಹೇಗಾದೀತು ಈ ಮನೆಯಲ್ಲಿ ಲಕ್ಷ್ಮಿಯ ವಾಸ, ಹೇಗಾದೀತು ಈ ಮನೆಯಲ್ಲಿ ಲಕ್ಷ್ಮಿಯ ವಾಸ. ನನ್ನವರ ದರ್ಪದ ಮಾತನ್ನು ಆಲಿಸಿ, ನನ್ನವರ ದರ್ಪದ ಮಾತನ್ನು ಆಲಿಸಿ, ಕರಳ ಕೊಂಕಿಸಿ ಕಣ್ಣು ಮಿಟುಕಿಸಿ ಅವರ ತೋಳ ಬಳಸಿ, ಕರಳ ಕೊಂಕಿಸಿ ಕಣ್ಣು ಮಿಟುಕಿಸಿ ಅವರ ತೋಳ ಬಳಸಿ, ವಯ್ಯಾರದಿ ನಾನಂದೆ, ಓ ದಿನೇಶಣ್ಣ ನನ್ನ ಜೀವ ಸಣ್ಣ, ಓ ದಿನೇಶಣ್ಣ ನನ್ನ ಜೀವ ಸಣ್ಣ, ನನ್ನ ಕೈಗಟುಕದ ಕೆಲಸವನ್ನು ನೀವೇ ಮಾಡಬೇಕಣ್ಣ. ಹಾಗಂತ ದೇವರು ಮಾಡಿಸಿದ್ದಾರೆ ನಮ್ಮಿಬ್ಬರ ಜೋಡಿಯನ್ನು. ಮಹಾನುಭಾವರು ಕೇಳಿ ನನ್ನ ಮಾತನ್ನು, ಮಹಾನುಭಾವರು ಕೇಳಿ ನನ್ನ ಮಾತನ್ನು, ಮುಖ ಸಿಂಡರಿಸಿ ಕಣ್ಣು ಕೆಕ್ಕರಿಸಿ, ಮುಖ ಸಿಂಡರಿಸಿ ಕಣ್ಣು ಕೆಕ್ಕರಿಸಿ, ತಂದಿರಿಸಿ ನನ್ನ ಮುಂದೆ ದೊಡ್ಡ ಸ್ಟೂಲೊಂದನ್ನು, ತಂದಿರಿಸಿ ನನ್ನ ಮುಂದೆ ದೊಡ್ಡ ಸ್ಟೂಲೊಂದನ್ನು, ಕೈಗೆ ಕೊಟ್ಟು ಬಲೆ ಜಾಡಿಸುವ ನನಗಿಂತಲೂ ಉದ್ದದ ಕೋಲನ್ನು, ಕೈಗೆ ಕೊಟ್ಟು ಬಲೆ ಜಾಡಿಸುವ ನನಗಿಂತಲೂ ಉದ್ದದ ಕೋಲನ್ನು ಅಂದರು. ಜಾಡಿಸಿಬಿಡು ಇಡೀ ಮನೆಯ ಧೂಳನ್ನು, ಅಂದರು ಜಾಡಿಸಿಬಿಡು ಇಡೀ ಮನೆಯ ಧೂಳನ್ನು. ಅಷ್ಟರಲ್ಲಿ ಸಂಗೀತದ ಸುಶ್ರಾವ್ಯ ಸ್ವರವೊಂದು ನನ್ನ ಕಿವಿಗಪ್ಪಳಿಸಿತು. ಅಷ್ಟರಲ್ಲಿ ಸಂಗೀತದ ಸುಶ್ರಾವ್ಯ ಸ್ವರವೊಂದು ನನ್ನ ಕಿವಿಗಪ್ಪಳಿಸಿತು. ಏನೆಂದು ಅತ್ತಿತ್ತನ ನೋಡಲು ತಿಳಿಯಿತು, ಏನೆಂದು ಅತ್ತಿತ್ತನ ನೋಡಲು ತಿಳಿಯಿತು. ಓ ಪ್ರಫುಲ್ಲಮ್ಮ ಬೆಳಗಾಯಿತು, ಎದ್ದೇಳೆಂದು ಮೊಬೈಲ್ನ ಅಲಾರಂ ನನ್ನ ಎಚ್ಚರಿಸಿತು. ಅವಕಾಶಕ್ಕಾಗಿ ಧನ್ಯವಾದಗಳು. ಕವಿತೆ ಬರೆಯುವುದು ಅಂತ ಹೇಳಿದರೆ ಪಾಪ ಅವ್ರು ಎಷ್ಟು ಕಷ್ಟಪಟ್ಟು ಇಲ್ಲಿ ಮಾಡಿದ್ರು ಅಂತ ಸ್ವಲ್ಪ ಆದ್ರೂ ಕೇಳಬೇಕಲ್ಲ ನಾವು, ಅಲ್ವಾ? ಎಲ್ರಿಗೂ ಅದು ಸಾಧ್ಯ ಆಗುವುದಿಲ್ಲ. ಕವಿತೆ ಬರೆಯುವುದು ಅಂತ ಹೇಳಿದರೆ ಚಂದದ ಪದಗಳನ್ನು ಒಂದು ಮಾಲೆಯ ರೀತಿಯಲ್ಲಿ, ಹೂವಿನ ಮಾಲೆಯ ಹಾಗೆ ಪೋಣಿಸುವಂಥದ್ದು. ಅವರವರ ಭಾವನೆಗಳಿಗೆ ಅಕ್ಷರದ ರೂಪವನ್ನು ನೀಡಿ ಅದಕ್ಕೊಂದು ಜೀವ ತುಂಬುವುದು. ಆ ಕವಿತೆಗೆ ಅದರದ್ದೇ ಆದ ಜೀವ ಇದೆ, ಆ ಜೀವವನ್ನು ತುಂಬುವಂಥದ್ದು. ಹಾಗಂತ ಬರೆದದ್ದೆಲ್ಲ ಕವಿತೆಯಾಗುವುದಿಲ್ಲ. ಒಂದಷ್ಟು ಅಕ್ಷರಗಳನ್ನು ನಾವಿಲ್ಲಿ ತಂದು ಹಾಕಿದಾಗ ಅದು ಕವಿತೆ ಅನಿಸಿಕೊಳ್ಳುವುದಿಲ್ಲ. ಇಲ್ಲಿ ಇವತ್ತು ಹಾಸ್ಯ ಕವಿಗೋಷ್ಠಿ ಅಂತ ಮಾಡಿದರು. ನಾನು ಹೇಳಬೇಕಾಗಿರೋದು ಏನು ಅಂತ ಹೇಳಿದರೆ, ಕವಿಗಳಲ್ಲಿ ಒಂದು ವಿನಂತಿ ಅಂತ ಹೇಳಿದರೆ, ಕವಿತೆಯನ್ನು ರಚನೆ ಮಾಡುವಾಗ ಅಥವಾ ನಾವು ವಾಚನ ಮಾಡುವಾಗ ಅದರಲ್ಲಿ ಯಾವುದೇ ಆರ್ಭಟವಿಲ್ಲದೆ, ನಾಟಕೀಯವಿಲ್ಲದೆ, ಸೋಗು ಇಲ್ಲದೆ ಒಂದಷ್ಟು ತಿಳಿ ಹಾಸ್ಯವನ್ನು ಬೆರೆಸಿ ಅದು ಕಿವಿಗೆ ಇಂಪಾಗಿರಬೇಕು, ಮನಸ್ಸಿಗೆ ತಂಪು ನೀಡುವಂತಿರಬೇಕು, ನವಿರಾದ ಕಾವ್ಯ ಭಾವಗಳು ಅಲ್ಲಿರಬೇಕು. ಆಗ ಆ ಕವಿಗೋಷ್ಠಿ ನಿಜಕ್ಕೂ ಯಶಸ್ವಿಯಾಗ್ತದೆ. ಹೊಸಬರಿಗೆ ಅವಕಾಶ ಕೊಡಬೇಕು ಎನ್ನುವಂಥ ದೃಷ್ಟಿಯಲ್ಲಿ ಈ ಕವಿಗೋಷ್ಠಿಯನ್ನು ಹಮ್ಮಿಕೊಂಡಿದ್ದೇವೆ. ಆದರೆ ಕೆಲವರು ಹೆಚ್ಚಿನವರು ಉತ್ತಮ ರೀತಿ ತಮ್ಮ ಕಾವ್ಯವನ್ನು ಸಾದರಪಡಿಸಿದ್ದಾರೆ.